ದಿಸ್ ಇಸ್ ದ ಸ್ಯಾಡೆಸ್ಟ್ ಡೇ ಇನ್ ಮೈ ಲೈಫ್. ಬಿಗ್ಗೆಸ್ಟ್ ಡಿಸಿಷನ್ ತಗೊಂಡು ಬಂದಿದ್ದೀನಿ. ಹೆಂಗೈತೆ ಹೇಳ? ಹೆಂಗಾಯ್ತು? ನೀರೇ ಮಾಡಿಸ್ಬಿಟ್ಟಿದ್ಯಾ? ಫುಲ್ ಮರನೇ ಮಕ್ಕಕ್ಕೆ ಬೀಳುತ್ತೆ ಕಣೋದು. ಫುಲ್ಲು ವಾಶ್ ಈ ರೇಂಜಿಗೆ ಮಳೆ ಬಂದಿದೆ. ನಾನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ತಾನೇ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾನು ಹೋಗ್ತಾ ಇರೋದು ಐ ಕಾಂಟ್ ಟೆಲ್ ಬಿಕಾಸ್ ದಿಸ್ ಇಸ್ ದ ಸ್ಯಾಡೆಸ್ಟ್ ಡೇ ಇನ್ ಮೈ ಲೈಫ್ ಅಂದ್ಕೊಳ್ಳಿ. ಐ ಕಾಂಟ್ ಟೇಕ್ ಬಟ್ ಐ ವಾಂಟ್ ಟು ಡೂ ಇಟ್. ಅದು ಹೆಂಗೆ ಹೇಳ್ಬೇಕಂತ ನನಗೂ ಗೊತ್ತಿಲ್ಲ. ಮಾಡಿಸ್ಬೇಕು ಅಂತ ಬಟ್ ಮಾಡ್ಸೋಕೆ ನನಗೂ ಇಷ್ಟ ಇಲ್ಲ. ಬಟ್ ಸ್ವಲ್ಪ ಫಾರ್ ಎ ಚೇಂಜ್ ಮಾಡಿಸ್ಬೇಕು ಅಂತ ಅನಿಸ್ತಾ ಇದೆ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ತಮ್ಮನೇಲಿ ಹಾಕಲ್ಲ ಇವಾಗ, 2 ಡೇಸ್ ಆದಮೇಲೆ ಹಾಕ್ತೀನಿ. ಬನ್ನಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಇಂಟ್ ಬೇಕಾದ್ರೆ ಕೊಡ್ತೀನಿ. 2.5 ವರ್ಷ ಆಯಿತಾ, ಆಲ್ಮೋಸ್ಟ್ 2.5 to 3 years ಅಂದ್ಕೊಳ್ಳಿ. 3 years ಆದಮೇಲೆ ಇದು ನಡೀತಾ ಇದೆ. ಅದೇನು ಅಂತ ಗೆಸ್ ಮಾಡಿ ನಾನು ಹೋಗೋಷ್ಟರಲ್ಲಿ. ಇವಾಗ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಗೈಸ್ ಫೈನಲಿ ಬಂದಾಯಿತು. ನಾವಿವತ್ತು ಬಂದಿರೋದು ಲಗ್ಗೆರೆ ಎವರ್ ಟ್ರೆಂಡ್ ಸಲೂನ್. ಏನಕ್ಕೆ ಅಂತ ಇವಾಗ ಗೊತ್ತಾಗಿರುತ್ತೆ. ಆದರೆ ಇಷ್ಟೊಂದು ಯೋಚನೆ ಮಾಡಿದೆ ಮಾಡಿಸೋದ ಬೇಡವಾ ಅಂತ. ಬಟ್ ಆಲ್ಮೋಸ್ಟ್ 2.5 ವರ್ಷ 3 yearsವರೆಗೂ ಸೇಮ್ ಹಿಂಗೆ ಇದ್ದೀನಿ. ಸೊ ಸ್ವಲ್ಪ ಆದರೂ ಚೇಂಜ್ ಆಗೋಣ, ಸ್ವಲ್ಪ ಎಷ್ಟೇ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಬಿಗ್ಗೆಸ್ಟ್ ಡಿಸಿಷನ್ ತಗೊಂಡು ಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹೋಗಿ ನೋಡೋಣ ಏನು ಮಾಡ್ತಾರೆ ಅಂತ. ಲೆಟ್ಸ್ ಗೋ. ವ್ಲಾಗ್ ಮಾಡ್ಲಾ ಬರುವ ಹಾಂ, ನಿನ್ನ ಹಾಕ್ತೀನಿ. ಇಷ್ಟಿರೋದನ್ನ ಇವಾಗ ಎಷ್ಟು ಮಾಡ್ತಾರಂತ ನನಗೂ ಗೊತ್ತಿಲ್ಲ. ಇಷ್ಟು ಕೂದಲೈತಿ, ಇದನ್ನ ಎಷ್ಟು ಮಾಡ್ತಾರೆ ಇವಾಗ ಎಲ್ಲ ಹಂಗೆ ಕೇಳಿಸುತ್ತೆ. ಯಾ ಅಣ್ಣ ಅಣ್ಣ ಕಂಗ್ರ್ಯಾಚುಲೇಷನ್ ಬ್ರದರ್. ಗೈಸ್ ನನ್ನ ಕೂದಲೆಲ್ಲ ಗೊತ್ತಾಗೋಯ್ತು. 2 ವರ್ಷದ ಕೂದಲು. ಬರ್ತೈತಿ. ನಮ್ಮಮ್ಮ ನೋಡಿದ್ರೆ ಇವಾಗ ಫುಲ್ ಶಾಕ್. ಜಾಸ್ತಿ ಆಯ್ತು. ಹೋಯ್ತು ಹೊಂಟೋಯ್ತು. ಭಯ. ಮೂರು ವರ್ಷ ಆಯ್ತು. ಇದು ನಾನಲ್ಲ, ಅಣ್ಣ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಲಿಟ್ರಲಿ ಅಳು ಬರ್ತೈತೆ ನಂಗಂತೂ. ಯಾವ ರೇಂಜ್ಗೆ ಆಗೈತೆ ನೋಡಿ. ಫುಲ್ ಹೋಯ್ತು. ಇಲ್ಲ ಇದೇ ಜಾಸ್ತಿ. సెట్ చేసుకో. ಗೈಸ್ ಇದೇ ನನ್ನ ಹೊಸ ಲುಕ್ಕು. ಹೆಂಗಿದೆ ನಿರೋಶ್ ಫೋನ್ ಮಾಡೋಣ. ಅವನೊಬ್ಬನೇ ಕರ್ದಿರೋದು ನೋಡೋಣ. ಹಲೋ ಗೈಸ್, ಲಿಟ್ರಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗಂತೂ. 2.5 ವರ್ಷ ಅನ್ಕೊಳ್ರಿ ಯಾವ ರೇಂಜ್ ಕಾಣಿಸ್ತಾ ಇದೀವಿ ಅಂದರೆ. ಹೆಂಗಾಯ್ತಾ? ನಾನು ಸರ್ಪ್ರೈಸ್ ಅಂದಿದ್ದೆ. ಕಬಾಬ್ ಪರಿವಲ್ಲಿದೆ ರೀಲ್ಸ್ ಕೊಟ್ಟು ಕ್ಯಾಚ್ ಮಾಡಿ. ಯಾವ ಇವೆಲ್ಲ ಹೆಂಗೈತೆ ಹೇಳ? ಚೆನ್ನಾಗೈತಾ? ಅದು ಸ್ಟ್ರೈಟ್ ಮಾಡಿದ್ದೇನೆ ಅಷ್ಟೇ. ಕರ್ಲ ಆಗ್ಬಿಟ್ಟೈತೆ. ಯಾವ ರೇಂಜ್ ಕಾಣಿಸ್ತೆ ಗೈಸ್. ನಾನು ಇದೇ ಹೇರ್ ಸ್ಟೈಲ್ ಮಾಡಿಸಿರೋದು. ನಿರಾಸ್ತೆ ನಂದು ಸೇಮ್ ಇವಾಗ. ಎಲ್ಲ ನಿಂತರ್ಸು. ನಂದು ಯಾವ ರೇಂಜಿಗೆ ಆಗ್ತೈತೆ ಅಂದರೆ ನಮ್ಮ ಅಣ್ಣನಾಗ ನಂಗೆ ಅಳು ಬಂದ್ಬಿಡ್ತೇ. ನಮ್ಮಮ್ಮ ಇವಾಗ ಹೆಂಗೆ ರಿಯಾಕ್ಟ್ ಆಗ್ತಾರೆ. ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ ನೆನೆಸ್ಕೊಂಡ್ರೆ ನಂಗೆ ಒಂಥರ ಇದೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದು ನಾಳೆ ಅಪ್ಲೋಡ್ ಮಾಡ್ತೀನಿ. ಮೊನ್ನೆ ಕೇಳಿದೆ ಮಾಡಿಸ್ತೀನಿ ಅಂತ, ಅವಾಗ ಬೈದರು ಮಾಡಿಸ್ಬೇಡ ಅಂತ. ಬಾಯ್ನ ಇವಾಗ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಹೋಗೋಣ. ಇದೇನಕ್ಕೆ ಮಾಡಿಸ್ತೆ ಅಂತ ಆಮೇಲೆ ಹೋಗ್ತಾ ಹೇಳ್ತೀನಿ. ಬನ್ನಿ ಇವಾಗ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ಗೈಸ್, ಲಾಸ್ಟ್ ಟೈಮ್ ಇಲ್ಲೇ ಇದೇ ಚೇರಲ್ಲಿ ಕೂತ್ಕೊಂಡು ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ನನ್ನ ಲೆಂತ್ ಏರ್ಸ್ತು. ಅದು ವಿಡಿಯೋ ಹಾಕ್ತೀನಿ ನೋಡಿ. ಇವಾಗ ಮತ್ತೆ ಅದೇ ಚೇರಲ್ಲಿ ಕೂತ್ಕೊಂಡು ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ದ ರೀಸನ್ ಏನಂದರೆ 2 ವರ್ಷದಿಂದ ಒಂದೇ ಥರ ಇದ್ನಲ್ಲ. ಸೊ ಚೇಂಜ್ ಆಗಬೇಕು ಅಂತ, ಲುಕ್ ಚೇಂಜ್ ಆಗಬೇಕು ಅಂತ ಮಾಡಿಸ್ದೆ. ಆ್ಯಂಡ್ ಪರ್ಟಿಕ್ಯುಲರಾಗಿ ಇವತ್ತೇ ಯಾಕೆ ಮಾಡಿಸ್ದೆ ಅಂದರೆ ನಾಳೆ ನನ್ನ ಬರ್ತಡೇ. ಸೊ ನನ್ನ ಬರ್ತಡೇ ನಾನು ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಇವತ್ತು ಮಾಡಿಸಿದ್ದೀನಿ. ಇದು ಸೆಟ್ ಆಗೋಕ್ಕಿಂತ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನನಗೆ. ಚೆನ್ನಾಗೈತೆ ಬಿಡ್ರೆ. ಇದೆಲ್ಲ ಅಲ್ಲ ಹಿಂದೆ ಹಿಂಗಾಗೈತಲ್ಲ, ಅದು ನೋಡ್ತಾ ಇಲ್ಲ ಸ್ವಲ್ಪ ದಿನ ಇನ್ನೂ ಸೆಟ್ ಆಗಬೇಕಿದೆ. ಇನ್ನೂ 1 ವಾರ, ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಸೆಟ್ ಆಗೋಕ್ಕೆ. ಇಲ್ಲಾಂದರೆ ಚಿಕ್ಕದಾಗಿ ಇವಾಗ ಎಲ್ಲರೂ ಫುಲ್ ಶಾಕ್ ಆಗ್ಬಿಡ್ತು. ನನಗೆ ನಂಬಕ್ಕಾಗ್ತಾಯಿಲ್ಲ ನಾನು ಎಷ್ಟು ದೊಡ್ಡ ಬಿಗ್ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀನಿ ಮಾಡಿಸ್ಬೇಕು. ಹೆಂಗಿತ್ತ ಅಂದರೆ ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲಿ ಹಿಂಗಿದ್ದಲ್ಲ. ಫಸ್ಟ್ PUC ಅಲ್ಲಿ ಇದ್ದಿದ್ದು ಹಿಂಗೆ. ಫಸ್ಟ್ PUC ಅಲ್ಲಿ ಇದ್ದು, ಸೆಕೆಂಡ್ PUC ಇದೆಲ್ಲ ಇರಲಿಲ್ಲ, ಬರೀ ಇಷ್ಟು ಮಾತ್ರ ಇತ್ತು. ಇದೆಲ್ಲ ಬಿಟ್ಟಿರಲಿಲ್ಲ. ಇದು ಬೇಡ ಅಂದ್ಕೊಂಡಿದ್ದೆ ಸುಮ್ಮನೆ. ಆಮೇಲೆ ಮುಲೆಟ್ ಟ್ರಾನ್ಸಿಷನ್ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಇವಾಗ ಹೋಗೋಣ ಬನ್ನಿ. ಯಾರ್ಯಾರಿಗೆಲ್ಲ ರಿಯಾಕ್ಷನ್ ಫಸ್ಟ್ ಬಟ್ಟೆ ತಗೋಣ, ನಾಳೆ ಎಲ್ಲರೂ ರಿಯಾಕ್ಷನ್ಸ್ ನೋಡೋಣ. ಓಕೆ, ಅದೇ ರೀಸನ್ ಹೇಳಿದ್ದು. ಇವಾಗ ಬನ್ನಿ ಹೋಗೋಣ. ನಮಗೆ ಹೇರ್ ಕಟ್ ಮಾಡಿದ್ದು ಈ ಎವರ್ ಟ್ರೆಂಡ್ ಸಲೂನ್. ಯಾವುದಿದೆ ಏರಿಯಾ? ಲಗ್ಗೆರೆ ಮೇನ್ ರೋಡ್. ಆಮೇಲೆ MA ಕಾಲೋನಿ, ಲ್ಯಾಂಡ್ಮಾರ್ಕ್, MRP
MRP ಗೈಸ್, MRP ಲ್ಯಾಂಡ್ ಮಾರ್ಕು, MEI ಕಾಲನಿ, ಲಗ್ಗೆರೆ, ಎವರ್ ಟ್ರೆಂಡ್ ಸಲೂನ್ ಇಲ್ಲೇ ಮಾಡಿಸಿರೋದು. ಅವಾಗ ಇಲ್ಲೇ ಮಾಡಿಸೋದು. ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿದೆ. ಹೇರ್ ಸ್ಟೈಲ್ ಎಲ್ಲ ಫುಲ್ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಪ್ರೊಫೆಷ್ನಲ್ಸು, ಫುಲ್ ಎಕ್ಸ್ಪೀರಿಯನ್ಸ್ಡು. ಬಂದು ಟ್ರೈ ಮಾಡಿ. ಇವಾಗ ನಾವು ಹೋಗೋಣ ಬನ್ನಿ. ನಿಂದಾಕಣ ಫಸ್ಟ್ ಸೆಕ್ಷನ್ ಹೇಳೋ ಹೆಂಗೈತೆ ಅಂತ. ಚೆನ್ನಾಗೈತೆ ಬಿಟ್ರೆ ಹಾಕಿ ಹೇಳೋ ಕರೆಕ್ಟ್ ಹೆಂಗೈತಿ. ಚೆನ್ನಾಗೈತೆ. ಚೆನ್ನಾಗೈತೆ ಏನಂದ್ರೆ ಕಾಲೇಜಲ್ಲಿ ಇದ್ದಲ್ಲ ಆ ಥರ ಇದೆ. ಚೆನ್ನಾಗೈತೆ. ಬಾಯ್ 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 ಬಾಯ್. ಬೇರೆ ಸಮೇತ ಬಂದ್ಬಿಟ್ಟೈತೆ. ಗೈಸ್ ಫುಲ್ ಮರನೇ ಮಕ್ಕಕ್ಕೆ ಬೀಳುತ್ತೆ ಕಣೋದು. ಫುಲ್ ಮರನೇ ಬಿದ್ದೋಗ್ಬಿಟ್ಟೈತೆ. ನೋಡು ಇಲ್ಲೂ ಬಿದ್ದೋಗೈತಾ? ಯಾವ ರೇಂಜಿಗೆ ಮಳೆ ಬಂದೈತೆ. ಫುಲ್ಲು ಬಿದ್ದೋಗ್ಬಿಟ್ಟೈತೆ. ಫುಲ್ಲು ವಾಶ್ ಈ ರೇಂಜಿಗೆ ಮಳೆ ಬಂದಿದೆ. ನಾನು ಫುಲ್ ಮಲ್ಕೊಂಬಿಟ್ಟಿದ್ದೀನಿ ನೆನ್ನೆ ಆಫೀಸಿಂದ ಬಂದು, ನೆನಪೇ ಇಲ್ಲ. ಫುಲ್ ಮಳೆ ಬಂದು ಎಲ್ಲ ರೋಡ್ ಫುಲ್ ಮರ ಬಿದ್ದೋಗ್ಬಿಟ್ಟೈತೆ. ಯಾವ ರೇಂಜಿಗೆ ಅಂದರೆ ಗಾಡಿ ಆಫೀಸ್ ಹತ್ರ ಬಿಟ್ಬಿಟ್ಟು ನಾವಿವಾಗ ಬಟ್ಟೆ ತರಕ್ಕೆ ಹೋಗ್ತಿದ್ವಿ. ನನಗೆ ಅದು ಅಭ್ಯಾಸ ಆಗಿ ಹಿಂಗೆ ಹೇಳ್ಕೊಂತಾರೆ. ಆದ್ರೆ ಇನ್ನೂ ಲೆಂತ್ ಇತ್ತು, ಇನ್ನೂ ಲೆಂತ್ ಬಿಟ್ಟಿದೆ. ಅದು ಇನ್ನೂ ಕರ್ಲಾಗ್ತಾ ಇತ್ತು, ಅದಕ್ಕೆ ಹಂಗೆ ಕಟ್ ಮಾಡಿಸ್ತಿಲ್ಲ. ಸ್ವಲ್ಪ ದಿನ ಜಾಸ್ತಿ ದಿನ ಬಿಟ್ಟು ಕಟ್ ಮಾಡಿದ್ರೆ ಕರ್ಲಿ ಆಗುತ್ತೆ. ಗೈಸ್, ನಾವು ಬಂದಿರೋದು ಇವಾಗ ಮಂಜುನಾಥ್ ನಗರದಲ್ಲಿರೋ ಜೆಂಟ್ಸ್ ಗ್ಯಾಲರಿಗೆ. ಯೂಶ್ವಲಿ ನಾನು ಯಾವಾಗಲೂ ಇಲ್ಲೇ ಬರೋದು, ಯಾಕಂದರೆ ಅಷ್ಟು ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಐತೆ ಅಂತ ನೋಡ್ಬಿಟ್ಟು ನಾಳೆ ನನ್ನ ಬರ್ಡೇಗೆ ಬಟ್ಟೆ ಸೆಲೆಕ್ಟ್ ಮಾಡಬೇಕು. ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಯೂಶ್ವಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಗೈಸ್, ಇದ್ಯಾವುದೋ ಹೊಸದಿರುತ್ತೆ ಕೊಟ್ಟವ್ರೆ, ಹೊಸ ಟ್ರೆಂಡ್ ನೋಡಿ. ಈ ಥರ ಹೋದೆ ರೋಡಲ್ಲಿ ನಾಯಿಗಳೆಲ್ಲ ನಮ್ಮ ಹಿಂದೆನೇ ಇರುತ್ತೆ. ನಾಯಿಗಳ ಫಾಲೋಯಿಂಗ್ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ನಾಯಿಗಳ ಫಾಲೋಯಿಂಗ್ ಜಾಸ್ತಿ ಆಗ್ಬಿಡುತ್ತೆ. ನಾಯಿ ಫಾಲೋಯಿಂಗ್ ಹೆಂಗೈತೆ ಹೇಳಿದು, ಚೀಲ ಗೋಣಿ ಚೀಲ ಇದ್ದಂಗೆ ಐತೆ. ಬಟ್ ಇದು ಟ್ರೆಂಡಿಂಗ್ ಎಲ್ಲ ಐತಂತ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ನೋಡೋಣ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತ. ನನಗೆ ಪರ್ಟಿಕ್ಯುಲರಾಗಿ ಇದೇ ಬೇಕಂತಿಲ್ಲ, ಯೂನಿಕಾಗಿ ಯಾವುದಿದ್ರೂ ನಂಗೆ ಇಷ್ಟ ಆಗುತ್ತೆ. ಇದುವರೆಗೆ ಎಲ್ಲೂ ನೋಡಿರ್ಬೋದು ಆ ಥರ ಬೇಕು. ಇದುವರೆಗೆ ನಾನು ಹಾಕಿರ್ಬೋದು ಆ ಥರದ್ದು ಇದ್ದರೆ ಮಾತ್ರ ತಗೋತೀನಿ. ನೋಡೋಣ ಏನೇನು ಕಲೆಕ್ಷನ್ಸ್ ಐತೆ ಅಂತ. ಗೈಸ್, ಇದು ಇಷ್ಟ ಆಯಿತು ಜಾಕೆಟ್, ಚೆನ್ನಾಗಿದೆ, ಒಂಥರ ಡೀಸೆಂಟ್ ಕಲರ್. ಹಿಂಗಿದೆ ಡೀಸೆಂಟ್ ಕಲರ್, ಒಂಥರ ಇಷ್ಟ ಆಯಿತು. ಬಟ್ ಬಿಸಿಲಿಗೆ ಇದು ಸೆಟ್ ಆಗಲ್ಲ. ಬಿಸಿಲು ಆದರೆ ಎಲ್ಲೂ ಹಾಕೊಂಡು ಹೋಗೋಕ್ಕಾಗಲ್ಲ ಬಿಸಿಲಿದ್ರೆ. ಬಟ್ ನಂಗೆ ಇಷ್ಟ ಆಯಿತು. ನೋಡೋಣ ಇನ್ನೇನಿದೆ ಇದೆ ಅಂತ. ಗೈಸ್, ನಾನು ಬರೀ ಜಾಕೆಟ್ಸೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜಾಕೆಟ್ಸ್ ಹೈಲೈಟಾಗಿ ಕಾಣಿಸ್ತೈತೆ. ಇದು ಬಾಂಬರ್ ಜಾಕೆಟ್ ಅಂತ, ಲ್ಯಾಂಬೋರ್ಗಿನಿ. ಹೇರ್ ಸ್ಟೈಲ್ಗೂ ಇದಕ್ಕೂ ಫುಲ್ ಡಿಫ್ರೆಂಟ್ ಇದೆ. ನಾನೇನೋ ಅಂತ ನನಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ನಾನೇನೋ ಇದು ಅಂತ. ಕನಸಿದ್ದಂಗೆ ಐತೆ ನನಗೆ. ಕನಸೋಯಿತು ನನಸೋಯಿತು ಬರೀ ಇಂಥದೆಯ. ನನಗೆ ನಮ್ಮ ಅಮ್ಮದ ಭಯ ಆಗ್ತೈತೆ ಗೈಸ್. ನಮ್ಮಮ್ಮ ಮೊನ್ನೆ ತಾನೇ ವಾರ್ನಿಂಗ್ ಕೊಟ್ಟಿದ್ರು ಕಟಿಂಗ್ ಮಾಡಿಸ್ಬೇಡ ಅಂತ. ಇವಾಗ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಭಯ ಆಗ್ತೈತೆ ನನಗೆ. ನಂತರ ಹತ್ತು ಬಿಡ್ತಾರೆ ಅವ್ರು ನೋಡ್ಬಿಟ್ಟು, ಯಾಕಂದ್ರೆ ಅವ್ರು ಲಾಂಗ್ ಹೇರ್ಸ್ ಇಷ್ಟ. ಈ ಥರ ನೋಡ್ಬಿಟ್ರೆ ಫುಲ್ ಬೇಜಾರಾಗ್ಬಿಡ್ತಾರೆ. ಹೋಗೋಣ, ಇವಾಗ ಬರ್ತಾರೆ ಅವರು. ನೆಕ್ಸ್ಟ್ ಗೈಸ್, ಆ್ಯಸ್ ಯೂಶುವಲ್ ಹೇಳ್ದಂಗೆ ನನಗೆ ಯುನೀಕ್ ಆಗಿರೋದೊಂದು ಸಿಕ್ತು. ನಾನು ಈ ಥರ ಯಾವತ್ತೂ ಹಾಕಿಲ್ಲ, ಇಷ್ಟ ಆಯಿತು. ಈ ಥರ ಚೆನ್ನಾಗಿದೆ. ಇದಕ್ಕೆ ಒಳಗೆ ಒಂದೇನಾದರೂ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಬಿಟ್ಟು
ಹಾಕಿದ್ರೆ ಚೆನ್ನಾಗಿದೆ ಅಂತ ಹೇಳ್ತವ್ರೆ. ನನಗೂ ಇಷ್ಟ ಆಗೈತೆ. ನೋಡೋಣ, 3 ಸೆಲೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಯಾವ್ದು ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಅದೇನು ಅಂತ ನೆಕ್ಸ್ಟ್ ನನ್ನ ಬರ್ಡೇ ವ್ಲಾಗಲ್ಲಿ ಗೊತ್ತಾಗುತ್ತೆ. ವ್ಲಾಗಲ್ಲಿ ನೋಡಿ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗೆಲ್ಲ ಪ್ಯಾಕ್ ಮಾಡ್ತಾರೆ ಅವರು. ಇನ್ನೇನೋ ತೊಗೊಬೇಕು, ಶೂಸ್ ತೊಗೊಬೇಕಿತ್ತು. ಆಮೇಲೆ ಇನ್ನೂ ಬೇಜಾನಿದೆ ಕೆಲಸ. ಬಟ್ ನಮಗೆ ರಜೆ ಇರಲಿಲ್ಲ. ನಾನು ಬಂದಿದ್ದೆ 4 ಗಂಟೆಗೆ. ಬಂದು ರೆಡಿಯಾಗಿ ಫ್ರೆಶ್ ಆಗಿ ಹೋಗಿ ಹೇರ್ ಕಟ್ ಮಾಡಿಸಿ ಇವಾಗ ಬಂದಿದ್ದೀನಿ. 8:30 ಆಗೈತೆ. ಸೊ ಇನ್ನು ಏನು ಮಾಡೋದು ಗೊತ್ತಿಲ್ಲ. ಇದಾದ್ಮೇಲೆ ಏನಿಲ್ಲ, ನನ್ನ ಪ್ರಕಾರ ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ಬಾಯ್ಸ್ ಜೊತೆ ಎಲ್ಲಾದರೂ ಆಚೆ ಹೋಗಿ ತಿನ್ನೋಣ. ತುಂಬ ಅಂದರೆ ತುಂಬ ದಿನ ಆಗೋಯಿತು. ಆಲ್ಮೋಸ್ಟ್ ನಾನು ಕೆಲ್ಸಕ್ಕೆ ಹೋದಾಗಿಂದ ಎಲ್ಲೂ ಮೀಟೇ ಮಾಡಿಲ್ಲ. ಇವತ್ತು ಕರೆದೆ, ಬಾ ಹೋಗೋಣ ಬಟ್ಟೆ ತಗೋಬೇಕಂತ. ಅದಕ್ಕೆ ಇವತ್ತು ಬಂದಾಗ ಅಲ್ಲಿವರೆಗೂ ಬಂದೇ ಇಲ್ಲ. ಇದುವರೆಗೂ ನಾನು ಫೋನು ಮಾಡಿಲ್ಲ, ಅವರು ಫೋನ್ ಮಾಡಿಲ್ಲ, ನಾನು ಫೋನ್ ಮಾಡಿಲ್ಲ. ಸೊ ಇವಾಗ ಪ್ಯಾಕ್ ಆಗೈತೆ. ಬಟ್ ಇಲ್ಲಿ ಕಲೆಕ್ಷನ್ಸ್ ನೋಡಿ, ಕಲೆಕ್ಷನ್ಸ್ ಎಲ್ಲ ಸಕ್ಕತ್ತಾಗಿದೆ. ವಾಚಸ್ ಎಲ್ಲ ಹೊಸ ಕಲೆಕ್ಷನ್ಸ್ ತಾನೇ. ನೋಡಿ ಕಲೆಕ್ಷನ್ಸ್, ನನಗೆ ಇದೊಂದೇ ಇಷ್ಟ. ಎಲ್ಲ ಯೂನಿಕ್ ಕಲೆಕ್ಷನ್ಸ್ ಇಡ್ತಾರೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಡ್ತಾರೆ. ಒಂದೊಂದ್ಸರಿ ಒಂದು ಕಲೆಕ್ಷನ್ಸ್ ಇಡ್ತಾರೆ. ಈ ಥರ ನೋಡಿದ್ರೆ ಫುಲ್ ಸೈಕ್. ಈ ಥರ ಜಾಕೆಟ್ಸ್ ನೋಡ್ಬಿಟ್ರೆ ನಂಗೆ ಫುಲ್ ಅದ್ರ ಮೇಲೆ ಅಟ್ರಾಕ್ಷನ್ ಹೋಗ್ಬಿಡುತ್ತೆ. ಪರ್ಫ್ಯೂಮ್ಸ್ ಐತೆ, ಬೆಲ್ಟ್ಸ್ ಐತೆ, ಹ್ಯಾಟ್ಸ್ ಐತೆ, ಎಲ್ಲ ಐತೆ. ಇಲ್ಲಿ ರಿಂಗ್ಸ್ ಐತೆ, ಚೈನ್ಸ್ ಐತೆ. ಇದೆಲ್ಲ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದು. ನಿಮ್ಮದೇ ಅಲ್ವಾ ಇದು? ಅವ್ರದ್ದೇ ಮ್ಯಾನುಫ್ಯಾಕ್ಚರ್. ರಿಂಗ್ಸ್ ಐತೆ, ಗ್ಲಾಸಸ್ ಐತೆ. ಸೊ ಇವಾಗ ನಂದು ಒಂದಾಯಿತು, ಸಾಕು ಅನ್ಸುತ್ತೆ ಒಂದೇ. ನೋಡೋಣ ಮಿಕ್ಕಿ ಇದ್ದು ಎಲ್ಲ ನಾಳೆ ನೋಡಿ. ನನ್ನ ಬರ್ಡೇ ಬ್ಲಾಗಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹಾಕ್ಕೊಂಡು ತೋರಿಸ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ ಗೈಸ್. ಇದೊಂದು ನೋಡಿ, ಇದು ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಈ ಥರದ್ದೆಲ್ಲ ಯೂನಿಕ್. ಯಾವ್ದಾದ್ರು ನಾನು ಹಾಕಿರಲ್ಲ ಅದನ್ನ ಮಾತ್ರ ಹಾಕ್ಬೇಕು. ಯಾವಾಗಲೂ ಹೊಸದು ತಗೊಂಡು ಯಾವಾಗಲೂ ಒಂದೇ ಥರ ತೊಗೊಂಡ್ಬರ್ತೀನಿ. ಬಾಯ್ ಬರ್ತೀಯ ಗೈಸ್? ಎಲ್ಲ ಶಾಪಿಂಗ್ ಎಲ್ಲ ಆಗಿ ಇವಾಗ ತಗೊಂಡು ಹೋಗ್ತಾಯಿದ್ದೀನಿ. ಬೈ ಇವಾಗ ನೆಕ್ಸ್ಟ್ ಅಷ್ಟೇ ತಗೊಬೇಕಾಗಿರೋದು ತಗೊಂಡಿದ್ದೀನಿ. ಇನ್ನು ಏನಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನೋಡೋಣ, ತಗೊಂಡ್ರೆ ತಗೊಬೋದಿಲ್ಲ ಅಂದರೆ ಇಲ್ಲ, ಡೌಟಲ್ಲಿದ್ದೀನಿ. ಯಾಕಂದರೆ ಆಲ್ರೆಡಿ ತೊಗೊಂಡಿದ್ದೀನಿ ಮುಂಚೆನೇ, ಲಾಸ್ಟ್ ವೀಕಲ್ಲೇ ತೊಗೊಂಡಿದ್ದೆ. ಸೊ ಆ್ಯಸ್ ಆಫ್ ನಾವು ಇಷ್ಟೇ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ ಗೈಸ್. ಇದಿರೋದು ಮಂಜುನಾಥ್ ನಗರ್. ಇದು ಮೇನ್ ರೋಡು. ಮೇನ್ ರೋಡಿಂದ ಬಂದರೆ ರೈಟ್ ಸೈಡಲ್ಲೇ ಐತೆ. ಒಳ್ಳೆ ಕಲೆಕ್ಷನ್ಸ್ ಅಂದ್ಕೊಳ್ಳಿ. ನನ್ನ ಕಡೆ ಒಂದು ತುಂಬ ಕ್ಲೋಸು, ಫುಲ್ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ವಿಸಿಟ್ ಮಾಡಿ. ಹೆಂಗೈತೆ ನೀರೇ ಮಾಡಿಸ್ಬಿಟ್ಟಿದ್ಯಾ? ಫಸ್ಟೇ ಚೆನ್ನಾಗಿತ್ತು, ಚೆನ್ನಾಗೈತೆ. ಬಟ್ ಕೂದಲಿದ್ದಾಗ ಚೆನ್ನಾಗಿತ್ತು, ಕಾಣ್ತಾ ಇದೆ. ಗೈಸ್ ಬರ್ತಾ ಇಲ್ಲೇ ಬಜ್ಜಿ ತಿನ್ಕೊಂಡು ಇವಾಗ ದೇವ ಬಂದವನೇ. ದೇವಂಗೂ ಇವಾಗ ಶಾಕ್ ಕೊಡೋಣ ನಮ್ಮ ಹೇರ್ ಸ್ಟೈಲ್ದು. ಮತ್ತು ಅಭಿನ ಅಲ್ಲೇ ಅವನೇ. ಅವರಿಬ್ಬರದು ರಿಯಾಕ್ಷನ್ಸ್ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ನನ್ನ ರಿಯಾಕ್ಷನ್ ನಾಳೆ ಶೂಟ್ ಮಾಡಪ್ಪ. ಆಲ್ರೆಡಿ ನೀನು ಆಗೋಯ್ತು ಆಗಲೇ. ಇವನೇ ಫಸ್ಟ್ ನೋಡಿದ್ದು. ಇವನೇ ಫಸ್ಟ್ ನೋಡಿದ್ದು. ಯಾಕಂದರೆ ನಾವು ಬಟ್ಟೆ ಶಾಪಿಂಗ್ ಹೋಗ್ಬೇಕಾಯ್ತು, ಅದಕ್ಕೆ ನನ್ನ ಹೇಟ ಅಲ್ಲೇ ಕರೆದಿದ್ದೆ. ಸೊ ಇವಾಗ ಅಭಿನೂ ಅಲ್ಲೇ ಇರ್ತಾನೆ, ದೇವನೂ ಅಲ್ಲೇ ಇರ್ತಾನೆ. ಅವರಿಬ್ಬರು ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ.
ಎಲ್ಲ ವೆಯ್ಟ್ ಮಾಡ್ತಾವೆ ಅವ್ನ ರಿಯಾಕ್ಷನ್ ನೋಡೋಣ. ಹೆಂಗಾಯ್ತು ಹೆಂಗಾಯ್ತು? ನಾನೇ ಮಾಡ್ಕೊಂಡು ಕನೆಕ್ಟ್ ಮಾಡಿದ ಕನೆಕ್ಟ್ ಆಗುತ್ತಾ? ಆಯ್ತಾ ಇಲ್ಲ ಹೇಳ ಹೆಂಗೈತೆ ಹೇಳ. ಗೊತ್ತೇ ಆಯ್ತಲ್ಲ ನಿಮ್ಗೆ ಅಂದ್ಬಿಟ್ಟು ನಾನು ಯಾರಿಗೆ ನಿಮ್ಗೆ ಸಣ್ಣ ಕಾಣಿಸ್ತಾರಲ್ಲ ಗೈಸ್ ಇನ್ನೊಂದು ನಾ ಈ ಹೇರ್ ಸ್ಟೈಲ್ ಯಾವಾಗ ಸಣ್ಣನೇ ಕಾಣೋದು. ಇಲ್ಲ ಏನಪ್ಪ ನಾನು ಯಾವುದೋ ಒಂದು ಮಾಡಿಸ್ದೆ ಸುಮ್ಮನೆ ನಾರ್ಮಲ್ ಆಗಿ ಮಾಡಿಸಿದ್ದೀನಿ. ಯಾರು ನಂಬೋದೇ ಇಲ್ಲ ನನ್ನ ಹೇರ್ ಸ್ಟೈಲ್. ಅಭಿನ್ ತರು ಯಾರು ನೋಡಿ ಕಾಣಿಸ್ತಾ ಇಲ್ಲ ಇಲ್ಲಿ. ಏನ್ ರಾಕಿದು ಸ್ಟೈಲ್ ಅಭಿ ಚೇಂಜ್ ಇದ್ದೇ ಬಿಡೋದು. ಇಲ್ಲ ಹೇಳಬೇಕು ಹೆಂಗೈತೆ ಅಂತ. ಚೆನ್ನಾಗೈತೆ. ಮುಂದೆ ಒಂಚೂರು ಅದೇ ಮೇಲೆ ಜಾಸ್ತಿ ಆಗೈತೆ ಜಾಸ್ತಿ ಆಗೈತೆ. ಅದೇ ಕರೆಕ್ಟಾಗಿ ಕೂತಿಲ್ಲ ಇವಾಗ ಗಾಳಿಯಲ್ಲಿ ಬಂದ ಕರೆಕ್ಟಾಗಿ ಕೂತಿದ್ದು ಬಸ್. ರಿಗ್ರೆಟ್ ನೆವರ್ ಗೋಸ್. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾವೆ ಕಟ್ ಮಾಡ್ಬೇಕಾರೆ. ಒಂದು ತಿಂಗಳು ಮಿಸ್ ಮಾಡ್ಕೋತೀಯ ಆಮೇಲೆ ನಿಮಗೆ ನಾನು ಬೇಗ ಯಾಕೋ ಹೆಂಗಾಯ್ತಾ? ಅದೇ ಕೂದಲು ಕಟ್ಟಾಡ್ಬಿಟ್ಟಲ್ಲ ಯಾರಂತ ನೋಡ್ತಾವೆ. ಪ್ರವೀಣ ಸಿಕ್ಕಿದಾನೆ ನೀನು. ಹೆಂಗೈತೆ ಹೇಳ. ಯಾಕೆ ಹೇಳ ನಾಯಿ ವೇಟ್ ಮಾಡ್ತಿದ್ಯಾ? ಗೈಸ್ ಅಭಿನ ಕರ್ಕೊಂಡು ಮತ್ತೆ ದೇವನ ಕರ್ಕೊಂಡು ಅವ್ರ ತಮ್ಮನ ಕರ್ಕೊಂಡು ಇವಾಗ ನಾವು ಬಂದಿರೋದು ಫುಡ್ ಅಡ್ಡಾಗೆ. ಯಾಕಂದರೆ ತುಂಬ ದಿನ ಆಯಿತು ಆಚೆ ಹೋಗಿ. ಸೊ ಇವಾಗ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಇದಿರೋದು ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲೇ. ಸೊ ಇವಾಗ ನಾವು ಊಟ ಮಾಡಿಕೊಂಡು ಹೋಗೋಣ. ಆಚೆನೇ ಊಟ ಇವತ್ತು. ಸೊ ತುಂಬ ದಿನ ಆದಮೇಲೆ ಬಂದಿದ್ದೀವಲ್ಲ ಅದಕ್ಕೆ ತಿನ್ಕೊಂಡು ಆಚೆ ಹೋಗೋಣ. ರೈಸ್ ಎಲ್ಲರದ್ದು ಆರ್ಡ್ರ್ ಮಾಡಿದ್ದೀವಿ. ನೂಡಲ್ಸ್ ವಿತ್ ಫ್ರೈಡ್ ರೈಸ್, ಸ್ಪೆಷಲ್ ಫ್ರೈಡ್ ರೈಸ್, ನಾನು ಗೋಬಿ ಮಂಚೂರಿ, ಇವ್ನು ಗೋಬಿ 65. ಇವನು ಅಭಿ ತಮ್ಮ. ಅಭಿದು ಯಾವಾಗಲೂ ಅಷ್ಟೇ. ಅಭಿದೇ ಲಾಸ್ಟ್ ಬರುತ್ತೆ ಯಾವಾಗ. ಅಭಿದು ಮಶ್ರೂಮ್ ಫ್ರೈಡ್ ರೈಸ್ ಒಂದು ತಿಂದ್ಬಿಟ್ಟು ಗೋಬಿ 65 ಪನ್ನೀರ್. ಅಭಿದು ಲಾಸ್ಟಲ್ಲಿ ಇವಾಗ ಬಂದೈತೆ ಪನ್ನೀರ್ ರೈಸ್. ಅಭಿಗೆ ಆರ್ಡ್ರ್ ಮಾಡಿದ್ದೀವಿ. ಅವ್ರು ಆರ್ಡ್ರ್ ಮರ್ತೋಗ್ಬಿಟ್ಟವ್ರು. ಆಮೇಲೆ ಇವಾಗ ಖಾಲಿ ಆಗೋದು. ಊಟ ಎಲ್ಲ ಖಾಲಿ ಆಯಿತು. ಸ್ವೀಟ್ ಕಾರ್ನ್ ಸೂಪ್ ಅಂತೆ. ಹೇಗಾಯ್ತಾ? ಒಂದೆರಡು ಸಿಪ್ ಅಷ್ಟೇ ನೀರು ಸೇರ್ಬೇಕಾದೇವಿ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಎಷ್ಟು ಗೊತ್ತಾ? ಅಯ್ಯೋ ಕಾಣಲ್ಲ. 11:18. 11:18. ಇನ್ನು 40 ಮಿನಿಟ್ಸ್ ಆದರೆ ನಾನು ಬರ್ತಡೆ. ಅಷ್ಟೊಂದೆಲ್ಲ ಜೋಶೇ ಇಲ್ಲ ನನಗೆ ಮುಂಚೆ ಥರ. ಮುಂಚೆ ಆದರೆ 12 o'clockವರೆಗೂ ಯಾರು ಕಾಲ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಓ ನನಗೂ ಇದ್ದಾರೆ ಯಾರು ಕಾಲ್ ಮಾಡೋರು ಅಂತ. ಇವಾಗ ಇದ್ದಾರೆ ಬಟ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. 12 ಗಂಟೆ ಆದರೆ ರೋಡಲ್ಲಿ ಓಡಾಡ್ಕೊಂಡಿದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಬರ್ತಾವ್ರೆ. ಇವಾಗ ಹೋಗೋಣ ಮನೆಗೆ. ನಾವು ಹಿಂಗೆ ಆಟ ಆಡ್ಕೊಂಬತ್ತವ್ರು. ಇವಾಗ ಬಾಯ್ ಹೇಳ್ಬಿಟ್ಟು ಹೋಗೋಣ. ಇಲ್ಲ ಇಲ್ಲ 4 ಮ್ಯೂಸಿಕ್ ಹೋಗಿ ಗೈಸ್ ಎಲ್ಲರಿಗೂ ಬಾಯ್ ಹೇಳಿ ನಾವು ನಮ್ಮ ಬಟ್ಟೆ ತಗೊಂಡು ಇವಾಗ ಮನೆಗೆ ರೀಚ್ ಆದೆ. ಇವಾಗ ನಮ್ಮ ಮಮ್ಮಿ ವೆಯ್ಟ್ ಮಾಡ್ತವ್ರೆ ನನಗೆ. ನಾನು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಎಷ್ಟಲ್ಲಿ ತೋರಿಸಿ ಅವರ ರಿಯಾಕ್ಷನ್ ತಗೊಳ್ಳೋಕ್ಕೆ. ಅವ್ರನ್ನ ಆಚೆ ಕರೆಯೋಣ. ವೆಯ್ಟ್ ಅ ಮಿನಿಟ್.
ಅಯ್ಯಯ್ಯಯ್ಯ ತಾರಿ ಯಾಕೆ ನನಗೆ ತಿಕ್ಲ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಮಗನ ಮಗ ಅದೇ ಗೈಸ್ ನಮ್ಮ ಅಮ್ಮ ಬೈತವ್ರೆ ನನಗೆ ಥೂ ಅಂತ. ಅಯ್ಯೋ ಯಾ ಇಟ್ಸ್ ಏನೋ ಅವ್ರಿಗೆ ಲಾಂಗ್ ಹೇರ್ಸ್ ಅಂದರೆ ಇಷ್ಟ. ಬಟ್ ಐ ವಾಂಟೆಡ್ ಟು ಚೇಂಜ್. ಇಷ್ಟು ದಿನ ಅಂತ ಹಿಂಗೆ ಬೇಕು. ಸೊ ಸ್ವಲ್ಪ ಚೇಂಜ್ ಆದರೂ ಬರಲಿ ಅಂತ ಈ ಡಿಸಿಷನ್ ತಗೊಂಡೆ. ಅದು ಇವತ್ತೇ ಯಾಕೆ ತಗೊಂಡೆ ಅಂದರೆ, ಯಾಕಂದರೆ ಎಲ್ಲರಿಗೂ ನ್ಯೂ ಇಯರ್ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ಎವ್ರಿ ಬರ್ಡೇ ಏನಾದರೂ ಒಂದು ನನ್ನ ಬರ್ಡೇಗೆ ನಾನು ಇದು ಮಾಡಬೇಕು ಅಂತ ಡಿಸೈಡ್ ಆಗಿರ್ತೀನಿ, ಅದು ಮಾಡ್ತೀನಿ. ಲಾಸ್ಟ್ ಇಯರ್ ಬರ್ಡೇಗೆ ಫ್ಲೈಟಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ, ಫ್ಲೈಟಲ್ಲಿ ಹೋದೆ. ಆ್ಯಂಡ್ ಅದರ ಲಾಸ್ಟ್ ಇಯರ್ ಐಫೋನ್ ತೊಗೋಬೇಕು ಅಂದ್ಕೊಂಡಿದ್ದೆ, ಐಫೋನ್ ತಗೊಂಡೆ. ಸೊ ಈ ಇಯರು ಏನೋ ಅಂದ್ಕೊಂಡಿದ್ದೀನಿ, ಅದು ಇನ್ನೂ ಹೇಳಲ್ಲ, ಮಾಡಾದ್ಮೇಲೆ ತೋರಿಸ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಆ್ಯಂಡ್ ಇನ್ನೂ ರಿಯಾಕ್ಷನ್ಸ್ ಎಲ್ಲ ಇದೆ ಬೇಜಾನ್. ನಮ್ಮ ಆಫೀಸ್ದು ರಿಯಾಕ್ಷನ್ಸ್ ಎಲ್ಲರದ್ದು ತಗೊಂಡು, ನಾವು ನಮ್ಮ ಏರಿಯಾದಲ್ಲಿರೋ ರಿಯಾಕ್ಷನ್ಸ್ ಎಲ್ಲ ತಗೊಂಡು. ಆ್ಯಂಡ್ ದಿಸ್ ವಾಸ್ ದ ಟುಡೇಸ್ ವ್ಲಾಗ್ಸ್. ಆ್ಯಂಡ್ ಎಸ್, ಐ ಡೂ ಮಿಸ್ ಮೈ ಹೇರ್ ಸ್ಟೈಲ್. ರಿಗ್ರೆಟ್ ಆಗ್ತೈತೆ. ಬಟ್ ಲೈಫ್ ಯಾವಾಗ ಒಂದೇ ಥರ ಇರೋಲ್ಲ, ಚೇಂಜ್ ಆಗಬೇಕು. ಸೊ ನಾನು ಚೇಂಜ್ ಆಗಿದ್ದೀನಿ. ನಾಟ್ ಓನ್ಲಿ ವಿತ್ ಹೇರ್ ಸ್ಟೈಲ್, ವಿತ್ ಎವ್ರಿಥಿಂಗ್. ನೋಡ್ತೀರಾ. ಆ್ಯಂಡ್ ದಿಸ್ ವಾಸ್ ದ ಟುಡೇಸ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.